SIT ಇಂದ ಬಂಧನಕ್ಕೊಳಗಾದಂತಹ ಪ್ರಜ್ವಲ್ ರೇವಣ್ಣ ಈಗ 42ನೇ ACMM ಕೋರ್ಟ್ನಲ್ಲಿದ್ದಾರೆ. ಪ್ರಜ್ವಲ್‌ನ ಕಸ್ಟಡಿಗೆ ನೀಡುವಂತೆ SIT ಮನವಿ ಮಾಡಿಕೊಳ್ತಾ ಇದೆ. ಈ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಅವಕಾಶವಿದೆ. ಪ್ರಜ್ವಲ್ ಕೇಸ್ನಲ್ಲಿ ಅಶ್ಲೀಲ ಫೋಟೋ ವಿಡಿಯೋ ತೆಗೆದುಕೊಳ್ಳಲಾಗಿದೆ. ಇದು ಜೀವಾವಧಿ ಶಿಕ್ಷೆ ಕೊಡಿಸುವಂತಹ ಅವಕಾಶ ಇದೆ. ಇದರಲ್ಲಿ ಸಂತ್ರಸ್ತೆ ಕೂಲಿ ಕೆಲಸದವರು, ಇವರು ಶ್ರೀಮಂತರು. ಒಂದು ದಿನವಾಗಿದೆ, ಇನ್ನೂ 14 ದಿನ ಕಸ್ಟಡಿಗೆ ಬೇಕು ಇವರು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ SIT ಕಡೆಯಿಂದ. SIT ಪರ SPP ಅಶೋಕ್ ನಾಯಕ್ ವಾದ ಮಂಡನೆಯ ಸಂದರ್ಭ ಈ ಮಾತನ್ನ ಹೇಳ್ತಾ ಇರೋದು. ಪ್ರಜ್ವಲ್‌ನ ಕಸ್ಟಡಿಗೆ ನೀಡುವಂತೆ SPP ಮನವಿ ಮಾಡಿಕೊಂಡಿದ್ದಾರೆ. ಒಂದಿನ ಅಷ್ಟೇ ಕಸ್ಟಡಿಗೆ ಸಿಕ್ಕಿರೋದು, ಇನ್ನೂ 14 ದಿನ SIT ಕಸ್ಟಡಿಗೆ ಕೊಡಿ. ಈ ಕೇಸ್ ಎಷ್ಟು ಗಂಭೀರ ಸ್ವರೂಪದ್ದು ಅಂದ್ರೆ ಇದರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶವಿದೆ. ಯಾಕಂದ್ರೆ ಇಲ್ಲಿ ಸಂತ್ರಸ್ತೆ ಬಡವರು, ಇವರು ಶ್ರೀಮಂತರು. ಇಲ್ಲಿ ದೌರ್ಜನ್ಯ, ಶೋಷಣೆ ಎಲ್ಲವೂ ಆಗಿದೆ. ಹೀಗಾಗಿ ಇನ್ನಷ್ಟು ವಿಚಾರಣೆ ಆಗಬೇಕಾಗಿದೆ. ಅಶ್ಲೀಲ ಫೋಟೋ ವಿಡಿಯೋವನ್ನು ತೆಗೆದುಕೊಳ್ಳಲಾಗಿದೆ. ಮಾನ ಹರಾಜು ಹಾಕುವಂತಹ ಕೆಲಸ ಆಗಿದೆ. ಹೀಗಾಗಿ ಸಂತ್ರಸ್ತೆ ಕೂಲಿ ಕೆಲಸದವರು, ಇವರು ಶ್ರೀಮಂತರು. ಇದನ್ನು ಕೂಡ ಗಮನಿಸಬೇಕು. ಈ ಅಂಶವನ್ನು ಕೂಡ ಒಂದು ದಿನವಾಗಿದೆ, ಇನ್ನೂ 14 ದಿನ ಕಸ್ಟಡಿಗೆ ನೀಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭ SIT ಪರ SPP ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇತ್ತ SIT ಕಡೆಯಿಂದ SPP ಅಶೋಕ್ ನಾಯಕ್ ವಾದ ಮಂಡಿಸ್ತಾ ಇದ್ರೆ, ಅತ್ತ ಪ್ರಜ್ವಲ್ ಕಡೆಯಿಂದ ವಾದ ಮಂಡನೆ ಮಾಡಲಾಗ್ತಾ ಇದೆ. ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ. ಯಾರು ಕೇಸ್ ದಾಖಲಿಸಿದ್ದಾರೋ ಆ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ. 4 ವರ್ಷದ ಹಳೆಯ ಪ್ರಕರಣ ಅಂತ ದೂರಲಿದೆ. ಪ್ರಜ್ವಲ್ ಪರ ವಕೀಲರು ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ವಾದ ಮಂಡಿಸ್ತಾ ಇದ್ದಾರೆ, ಪ್ರತಿವಾದ ಮಂಡಿಸ್ತಾ ಇದ್ದಾರೆ. ಈ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ. 4 ವರ್ಷದ ಹಳೆಯ ಪ್ರಕರಣ ಅಂತ ದೂರಿನಲ್ಲಿದೆ. ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡಿದ್ದಾರೆ. ಸಂತ್ರಸ್ತೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಮೊದಲು ದೂರನ್ನ ಕೊಟ್ಟಿರಲಿಲ್ಲ. 4 ವರ್ಷದ ಹಳೆಯ ಪ್ರಕರಣ. ಏಪ್ರಿಲ್ 28ರಿಂದ ಮೇ 2ರವರೆಗೆ ಯಾವುದೇ ಅತ್ಯಾಚಾರದ ಉಲ್ಲೇಖವಿಲ್ಲ. CRPC 161 ಹೇಳಿಕೆ ನಂತರ ಅತ್ಯಾಚಾರದ ಆರೋಪ ದಾಖಲಾಗಿರೋದು. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಈ ವಿಚಾರವಾಗಿ ಯಾವುದೇ ಕ್ಲಾರಿಟಿ ಇಲ್ಲ, ಯಾವುದೇ ಉಲ್ಲೇಖ ಇಲ್ಲ. ಏಪ್ರಿಲ್ 28ರಿಂದ ಮೇ 2ರ ತನಕ ಯಾವುದೇ ಅತ್ಯಾಚಾರದ ಉಲ್ಲೇಖ ಇಲ್ಲ. CRPC ಸೆಕ್ಷನ್ 161 ಹೇಳಿಕೆ ನಂತರ ಅತ್ಯಾಚಾರ ಆರೋಪ ದಾಖಲು ಮಾಡಲಾಗಿರೋದು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣ ಇದೆಯಲ್ಲ, ಯಾವುದು ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ, ಯಾವ ಪ್ರಕರಣದಲ್ಲಿ ಪ್ರಜ್ವಲ್ ಆರೋಪಿ, ಆ ಪ್ರಕರಣದಲ್ಲಿ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ. ಯಾವುದೇ ಫೋಟೋ, ಅಶ್ಲೀಲ ಫೋಟೋ, ಅಶ್ಲೀಲ ದೃಶ್ಯ, ಸಂತ್ರಸ್ತೆಯ ದೃಶ್ಯ, ಫೋಟೋ ಯಾವುದು ಕೂಡ ಇಲ್ಲ. ಆದರೂ ಕೂಡ ಪ್ರಕರಣ ದಾಖಲು ಮಾಡಲಾಗಿದೆ. ಇನ್ನು ದೂರು ದಾಖಲಾಗಿರುವಂತಹ ಸಂದರ್ಭ ಏಪ್ರಿಲ್ 28ರಿಂದ ಮೇ 2. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅತ್ಯಾಚಾರದ ಆರೋಪ ಇಲ್ಲ, ಉಲ್ಲೇಖ ಇಲ್ಲ. ಆದರೂ ಕೂಡ ಪ್ರಕರಣ ದಾಖಲು ಮಾಡಲಾಗಿದೆ. ಅಂದ್ರೆ ದುರುದ್ದೇಶಪೂರಿತ ಪ್ರಕರಣ ಅನ್ನುವ ರೀತಿಯಲ್ಲಿ ಇಲ್ಲಿ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋದು. ಹೇಳಿಕೆ ದಾಖಲು ಮಾಡಿ ನಂತರ ಪ್ರಕರಣ ದಾಖಲಾಗಿರೋದು ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣ, ಇವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಅಷ್ಟು ಗಂಭೀರ ಸ್ವರೂಪದ್ದು ಅಲ್ಲ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಈ ಸಂದರ್ಭ ಜಡ್ಜ್ ಎದುರುಗಡೆ ಕೈಕಟ್ಟಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ. SPP ವಾದ ಮಂಡನೆಯ ಸಂದರ್ಭ SPPಯನ್ನೇ ನೋಡ್ತಾ ಇದ್ರು. ಇದೀಗ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪದಗಳನ್ನ ಬಳಸಿ ತಮಗೆ ಬೇಕಾದ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅಂತ ಪ್ರಜ್ವಲ್ ಪರ ವಕೀಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಭಿಯೋಜಕರು ಈ ಕೇಸ್ನಲ್ಲಿ ನ್ಯಾಯಯುತವಾಗಿ ಜಾಮೀನು ನೀಡಬಹುದಾಗಿರುವಂತಹ ಕೇಸ್ ಆಗಿದೆ, ನ್ಯಾಯಯುತವಾಗಿ ನಡ್ಕೋಬೇಕಾಗಿದೆ. ಇನ್ನು ಈ ಕೇಸನ್ನ ಜಾಮೀನು ರಹಿತ ಮಾಡಿದ್ದಾರೆ. ಈ ಕೇಸನ್ನ ಜಾಮೀನು ರಹಿತ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡಿದ್ದಾರೆ. ಪದಗಳನ್ನು ಬಳಸಿ ತಮಗೆ ಬೇಕಾದಂತೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ವಿಕೃತ ಕಾಮಿ ಅನ್ನಬಹುದು ಅನ್ನುವಂತಹ ಪದವನ್ನ SIT ಪರ ವಕೀಲರು ಬಳಕೆ ಮಾಡಿದ್ದಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸುವ ರೀತಿಯಲ್ಲಿ ತಮಗೆ ಬೇಕಾದ ರೀತಿ ಪದಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಅಭಿಯೋಜಕರು ನ್ಯಾಯಯುತವಾಗಿ ನಡ್ಕೋಬೇಕಾಗಿದೆ. ತಮಗೆ ಬೇಕಾದಂತಹ ಪದಗಳನ್ನು ಬಳಸಿ ತಮಗೆ ಬೇಕಾದಂತೆ ವಾದ ಮಂಡನೆ ಮಾಡೋದು ಸರಿಯಲ್ಲ. ವಾದ ಮಂಡಿಸ್ತಾ ಇದ್ದಾರೆ, ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಜ್ವಲ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. SPP ವಾದ ಮಂಡನೆ ನಂತರ ಪ್ರಜ್ವಲ್ ಪರ ವಕೀಲರು ತಮ್ಮ ಪ್ರತಿವಾದ ಮಂಡಿಸ್ತಾ ಇದ್ದಾರೆ. ಅಭಿಯೋಜಕರು ಈ ಕೇಸ್ನಲ್ಲಿ ನ್ಯಾಯಯುತವಾಗಿ ನಡ್ಕೋಬೇಕಾಗಿದೆ. ಜಾಮೀನು ನೀಡಬಹುದಾಗಿರುವಂತಹ ಕೇಸ್ ಇದಾಗಿದೆ. ಬಂಧನದ ಅವಶ್ಯಕತೆ ಇಲ್ಲ, ಕಸ್ಟಡಿಗೆ ನೀಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಲೈಂಗಿಕ ದೌರ್ಜನ್ಯ ಕೇಸ್, ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಎರಡರ ವ್ಯತ್ಯಾಸವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಿಳಾ ತನಿಖಾಧಿಕಾರಿ ಹೇಳಿಕೆ ದಾಖಲಿಸಬೇಕಾಗತ್ತೆ, ವಿಡಿಯೋ ರೆಕಾರ್ಡ್ ಮಾಡಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಆದರೆ ರೆಡಿಮೇಡ್ ದೂರನ್ನ ಸ್ವೀಕರಿಸಲಾಗಿದೆ. ಇಲ್ಲಿ ದೂರನ್ನ ಸ್ವೀಕರಿಸಿರೋದು ರೆಡಿಮೇಡ್ ದೂರದು. ದೂರುದಾರರ ಹೇಳಿಕೆಯ ಯಾವುದೇ ವಿಡಿಯೋ ಮಾಡಿಲ್ಲ ಇವರು. ಪ್ರಕರಣ ದಾಖಲಿಸುವ ಸಂದರ್ಭ ಪ್ರಜ್ವಲ್ ಪರ ವಕೀಲ ಅರುಣ್ ಈ ರೀತಿ ವಾದ ಮಂಡಿಸ್ತಾ ಇದ್ದಾರೆ. ಪ್ರಜ್ವಲ್ ಮೇಲೇನು ಅತ್ಯಾಚಾರದ ಆರೋಪವಿದೆ, ಲೈಂಗಿಕ ದೌರ್ಜನ್ಯ ಕೇಸ್ ಅತ್ಯಾಚಾರದ ಕೇಸ್ ಆಗಿ ಈಗ ಪರಿವರ್ತನೆ ಆಗಿರೋದು. ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಲೈಂಗಿಕ ದೌರ್ಜನ್ಯ ಅಂತ ಇದ್ದಂತಹ ಕೇಸ್ ಅತ್ಯಾಚಾರದ ಕೇಸ್ ಆಗಿ ಬದಲಾಗಿರೋದು. ಆದ್ರೆ ಇಲ್ಲಿ ಅತ್ಯಾಚಾರದ ಕೇಸ್ ಅಂತಂದ್ರೆ ವಿಡಿಯೋ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೋಬೇಕು, ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಜ್ವಲ್ ಪರ ವಕೀಲರ ವಾದ. ಹಾಗಾಗಿ ಇದು ಜಾಮೀನು ನೀಡಬಹುದಾದಂತಹ ಕೇಸ್ ಆಗಿದೆ. ಮಹಿಳಾ ತನಿಖಾಧಿಕಾರಿ ಹೇಳಿಕೆಯನ್ನು ದಾಖಲಿಸಬೇಕು. ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಧೀಶರು ಒಂದು ಕಡೆ ಪ್ರಶ್ನೆ ಕೇಳಿದ್ರು. ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ತನಿಖೆಗೆ ಸಹಕರಿಸಿಲ್ಲ ಅಂತ ವಾರೆಂಟ್ ಜಾರಿ ಮಾಡಲಾಗಿದೆ. ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡನೆಯ ಸಂದರ್ಭ ಈ ಮಾತನ್ನ ಹೇಳಿದ್ದಾರೆ. ಏನಂದ್ರೆ ಅವರಿಗೆ ವಾರೆಂಟ್ ಜಾರಿ ಮಾಡಲಾಯಿತು, 15 ದಿನ ಪೊಲೀಸ್ ಕಸ್ಟಡಿ ಯಾಕೆ ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಅತ್ಯಾಚಾರದ ಕೇಸಾಗಿ ಬದಲಾಯಿಸಿರೋದು ದುರುದ್ದೇಶಪೂರ್ವಕವಾಗಿ. ತನಿಖೆಗೆ ಸಹಕರಿಸೋದಕ್ಕೆ ಪ್ರಜ್ವಲ್ ರೇವಣ್ಣ ಸಜ್ಜಾಗಿದ್ದಾರೆ. ಹಾಗಾಗಿ 1 ದಿನ ಕಸ್ಟಡಿ ಸಾಕು, ಇಲ್ಲಿಗೆ ಸಾಕು ಮಾಡಿ ಇನ್ನು 14 ದಿನ ಕಸ್ಟಡಿಗೆ ಬೇಕು ಅನ್ನುವಂತಹ ಇವರ ಬೇಡಿಕೆ ಸಮಂಜಸ ಅಲ್ಲ. ಈ ಕೇಸ್ನ ದಾಖಲೆ ಪರಿಶೀಲಿಸಿ 1 ದಿನ ಕಸ್ಟಡಿಗೆ ನೀಡಿದ್ರೆ ಸಾಕು ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾಮೀನು ಮಂಜೂರು ಮಾಡಿ ಅಂತ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ವಿಡಿಯೋದಲ್ಲಿರುವವರ ಮುಖ ಆಧರಿಸಿ ತನಿಖೆ ಮಾಡಲಾಗುತ್ತೆ. ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯರ ಮುಖ ಆಧರಿಸಿ ತನಿಖೆ ಮಾಡಲಾಗುತ್ತೆ. ಅದಕ್ಕೆ ಇಷ್ಟು ದಿನ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಜ್ವಲ್ ಪರ ವಕೀಲರ ವಾದ. ಬೇರೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪರ ವಕೀಲರಾದಂತಹ ಅರುಣ್. ಈ ಕೇಸ್ನಲ್ಲಿ ಕಸ್ಟಡಿಗೆ ಪಡೆಯುವಂತಿಲ್ಲ ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡನೆಯ ಸಂದರ್ಭ ಈ ಮಾತನ್ನ ಹೇಳಿರೋದೇನಂತಂದ್ರೆ, ಈ ಪ್ರಕರಣದಲ್ಲಿ ಈ ಕೇಸ್ನ ದಾಖಲೆ ಪರಿಶೀಲಿಸಿ 1 ದಿನ ಕಸ್ಟಡಿ ನೀಡಬೇಕು, ಸಾಕಾಗತ್ತೆ. 15 ದಿನ ಕಸ್ಟಡಿ ಅವಶ್ಯಕತೆ ಇಲ್ಲ, 14 ದಿನ ಕಸ್ಟಡಿಗೆ ಕೊಡಿ ಅಂತ SIT ಕೇಳ್ತಾ ಇರುವಂತಹ ಬೇಡಿಕೆ ಇದೆಯಲ್ಲ, ಅದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಪ್ರಜ್ವಲ್ ತನಿಖೆಗೆ ಸಹಕರಿಸಿಲ್ಲ ಅಂತ ವಾರೆಂಟ್ ಜಾರಿ ಮಾಡಲಾಗಿದೆ. ಆದ್ರೆ ಇಲ್ಲಿ ಪ್ರಜ್ವಲ್ ತನಿಖೆಗೆ ಸಹಕರಿಸೋದಕ್ಕೆ ರೆಡಿ ಇದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. 15 ದಿನ ಪೊಲೀಸ್ ಕಸ್ಟಡಿ ಯಾಕೆ ಬೇಕು ಅಂತ ನಮ್ಗೆ ತಿಳಿತಾ ಇಲ್ಲ. ಇನ್ನು ತನಿಖೆಗೆ ಸಹಕರಿಸೋದಕ್ಕೆ ಪ್ರಜ್ವಲ್ ರೇವಣ್ಣ ಸಿದ್ಧರಿದ್ದಾರೆ. ವಿಡಿಯೋದಲ್ಲಿರುವವರ ಮುಖ ಆಧರಿಸಿ ತನಿಖೆ ನಡೆಸಲಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ಕಸ್ಟಡಿ ಅವಶ್ಯಕತೆ ಇಲ್ಲ. ವಿಡಿಯೋದಲ್ಲಿ ಯಾರ ಮುಖ ಇದೆಯೋ ಅವರನ್ನ ಕರೆಸಿ ವಿಚಾರಣೆ ಮಾಡೋದು. ಅದಕ್ಕೆ ಇಷ್ಟು ದಿನ ಕಸ್ಟಡಿ ಅವಶ್ಯಕತೆ ಯಾಕಿದೆ, ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಬೇರೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಈ ರೀತಿಯ ಒಂದು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕಸ್ಟಡಿಗೆ ನೀಡಬೇಕು, ಇನ್ನಷ್ಟು ವಿಚಾರಣೆ ನಡೆಸಬೇಕು, ಇದು ಗಂಭೀರ ಆರೋಪ, ವಿಕೃತಕಾಮಿ ಅನ್ಬಹುದು ಅಂತ ಇಲ್ಲಿ SPP ವಾದ ಮಂಡನೆ ಮಾಡಿದ್ರು. ಅದಕ್ಕೀಗ ಪ್ರತಿವಾದ ಮಂಡಿಸ್ತಾ ಇದ್ದಾರೆ ಪ್ರಜ್ವಲ್ ಪರ ವಕೀಲರು. ಇದು ಅಷ್ಟು ಗಂಭೀರ ಪ್ರಕರಣ ಅಂತ ಇದನ್ನ ಕನ್ಸಿಡರ್ ಮಾಡಬೇಡಿ, ಯಾಕಂದ್ರೆ ಇಲ್ಲಿ ಅತ್ಯಾಚಾರದ ಪ್ರಕರಣ ಆಗಿ ಬದಲಾಗಿರೋದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಇನ್ನು ಗ್ಯಾಲರಿಗಾಗಿ SPP ವಾದ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡಿಸ್ತಾ ಇದ್ದಾರೆ. ಏನಂದ್ರೆ, ನಾನು ಗ್ಯಾಲರಿಗೆ ವಾದ ಮಾಡ್ತಾ ಇಲ್ಲ ಅಂತ SPP ಆ ಸಂದರ್ಭ ಪ್ರತಿವಾದ ಮಾಡ್ತಾರೆ. ನನಗೆ ಬೇರೆ ಕೆಲಸ ಇಲ್ಲದೆ ವಾದ ಮಾಡ್ತಾ ಇಲ್ಲ, ನಾನು ಗ್ಯಾಲರಿಗಾಗಿ ವಾದ ಮಾಡ್ತಾ ಇದ್ದಾರೆ ಅಂತ ಅರುಣ್ ಪ್ರಜ್ವಲ್ ಪರ ವಕೀಲರು ವಾದ ಮಂಡಿಸೋ ಸಂದರ್ಭ ಇಲ್ಲ, ನಾನು ಆ ಥರ ಮಾಡ್ತಿಲ್ಲ, ಈತ ಸಾಮಾನ್ಯನಲ್ಲ. ಕೋರ್ಟ್ನಲ್ಲಿ SIT ಪರ SPP ವಾದ ಮಂಡನೆಯ ಸಂದರ್ಭ ಪ್ರಜ್ವಲ್ ವಿರುದ್ಧ ಮತ್ತಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾರೆ, ಈತ ಸಾಮಾನ್ಯನಲ್ಲ ಅಂತ. SPP ಯಾವಾಗ ಗ್ಯಾಲರಿಗಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ SPP ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾರೆ. ಆಗ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡಿಸಿದ ಸಂದರ್ಭದಲ್ಲಿ SPP ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಇಲ್ಲ, ನಾನು ಗ್ಯಾಲರಿಗೆ ವಾದ ಮಾಡ್ತಾ ಇಲ್ಲ, ಈ ಪ್ರಕರಣದಲ್ಲಿರುವಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ನನಗೆ ಬೇರೆ ಕೆಲಸ ಇಲ್ಲದೆ ವಾದ ಮಾಡ್ತಾ ಇಲ್ಲ, ಈತ ಸಾಮಾನ್ಯನಲ್ಲ, ಕಾನೂನು ಮಾಡುವವರು. ಕೋರ್ಟ್ನಲ್ಲಿ SIT ಪರ SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಗ್ಯಾಲರಿಗಾಗಿ SPP ವಾದ ಮಂಡಿಸ್ತಾ ಇದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾರೆ. ಇಲ್ಲ, ನಾನು ಆ ಥರ ಮಾಡ್ತಾ ಇಲ್ಲ ಅಂತ ಇಲ್ಲಿ SPP ಹೇಳ್ತಾ ಇದ್ದಾರೆ. SIT ಪರ ವಕೀಲರು ನಾನು ಗ್ಯಾಲರಿಗೆ ವಾದ ಮಾಡ್ತಾ ಇಲ್ಲ, ಈ ಪ್ರಕರಣದಲ್ಲಿ ಈತ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ, ನನಗೆ ಬೇರೆ ಕೆಲಸ ಇಲ್ಲದೆ ನಾನು ವಾದ ಮಾಡ್ತಾ ಇಲ್ಲ, ಗ್ಯಾಲರಿಗಾಗಿ ನಾನು ವಾದ ಮಾಡ್ತಾ ಇಲ್ಲ, ಈತ ಸಾಮಾನ್ಯನಲ್ಲ, ಕಾನೂನು ಮಾಡುವವರು.
ಅಂತ ಇಲ್ಲಿ ಕೋರ್ಟ್ನಲ್ಲಿ ಎಸ್ಐಟಿ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಅತ್ಯಾಚಾರ ಕೇಸ್ನಲ್ಲಿ ನೋಟಿಸ್ ನೀಡಿದ್ಯಾಕೆ ಅಂತ ಇಲ್ಲಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರನ್ನ. ಎಸ್ಐಟಿ ಪರ ಎಸ್ಪಿಪಿಗೆ ಜಡ್ಜ್ ಪ್ರಶ್ನೆ ಏನಂತಂದ್ರೆ, ಅತ್ಯಾಚಾರದ ಕೇಸ್ನಲ್ಲಿ ಯಾಕೆ ನೋಟಿಸ್ ನೀಡಿದ್ದು? ಮೊದಲಿಗೆ ಅತ್ಯಾಚಾರ ಕೇಸ್ ದಾಖಲಾಗಿರಲಿಲ್ಲ, ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆ ನೋಟಿಸ್ ನೀಡಲಾಗಿತ್ತು. ಅತ್ಯಾಚಾರ ಪ್ರಕರಣ ಯಾಕೆ ದಾಖಲಾಯಿತು? ಕೊನೆಯ ಉಸಿರಿರುವವರೆಗೂ ಜೈಲು ಶಿಕ್ಷೆಗೆ ಅವಕಾಶವಿದೆ. ಕೋರ್ಟ್ನಲ್ಲಿ ಎಸ್ಐಟಿ ಪರ ಎಸ್ಪಿಪಿ ವಾದ ಮಂಡನೆ ಮಾಡ್ತಾರೆ. ಈ ಸಂದರ್ಭ ಅತ್ಯಾಚಾರ ಕೇಸ್ನಲ್ಲಿ ನೋಟಿಸ್ ನೀಡಿದ ಯಾಕೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಎಸ್ಐಟಿ ಪರ ಎಸ್ಪಿಪಿಗೆ ಜಡ್ಜ್ ಪ್ರಶ್ನೆ ಮಾಡ್ತಾರೆ, ಯಾಕೆ ಅತ್ಯಾಚಾರದ ಕೇಸ್ ದಾಖಲಾಯಿತು ಅಂತ. ಮೊದಲಿಗೆ ಅತ್ಯಾಚಾರ ಕೇಸ್ ದಾಖಲಾಗಿರಲಿಲ್ಲ, ಹೌದು. ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆ ನೋಟಿಸ್ ನೀಡಲಾಗಿತ್ತು ಆರಂಭದಲ್ಲಿ. ಅದಾದ ನಂತರ ಕೊನೆಯ ಉಸಿರುವವರೆಗೂ ಜೈಲು ಶಿಕ್ಷೆಗೆ ಅವಕಾಶ ಇದೆ ಈ ಪ್ರಕರಣದಲ್ಲಿ. ಕೋರ್ಟ್ನಲ್ಲಿ ಎಸ್ಐಟಿ ಪರ ಎಸ್ಪಿಪಿ ವಾದ ಮಂಡನೆಯ ಸಂದರ್ಭ ಈ ಒಂದು ವಾದವನ್ನು ಮುಂದಿಡ್ತಾರೆ. ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಅತ್ಯಾಚಾರ ಕೇಸ್ನಲ್ಲಿ ಯಾಕೆ ನೋಟಿಸ್ ನೀಡಿದ್ದು ಅಂದರೆ, ಆರಂಭದಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿದ್ದಾಗಿರಲಿಲ್ಲ, ಲೈಂಗಿಕ ದೌರ್ಜನ್ಯದ ಕೇಸ್ ಆಗಿತ್ತು, ಅದಕ್ಕೆ ನೋಟಿಸನ್ನು ನೀಡಿದ್ದಾಗಿತ್ತು. ಅದಾದ ನಂತರ ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ಅತ್ಯಾಚಾರದ ಕೇಸ್ ದಾಖಲು ಮಾಡಿದ್ದಾಗಿತ್ತು. ಮೊದಲಿಗೆ ಅತ್ಯಾಚಾರ ಕೇಸ್ ದಾಖಲಾಗಿರಲಿಲ್ಲ, ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆನೇ ನೋಟಿಸ್ ನೀಡಲಾಗಿತ್ತು. ಅದಾದ ನಂತರ ಅತ್ಯಾಚಾರದ ಕೇಸ್ ಬಗ್ಗೆ ಹೇಳಿಕೆ ದಾಖಲು ಮಾಡಿ ಎಫ್ಐಆರ್ ದಾಖಲು ಮಾಡಲಾಗಿರೋದು. ಇನ್ನು ಜೈಲು ಶಿಕ್ಷೆಯ ವಿಚಾರ ಬಂದರೆ, ಜೀವಾವಧಿ ಶಿಕ್ಷೆ ನೀಡಬಹುದಾದಂತಹ ಕೇಸ್ ಕೊನೆಯ ಉಸಿರಿರೋವರೆಗೂ ಕೂಡ ಜೈಲು ಶಿಕ್ಷೆಗೆ ಅವಕಾಶ ಇದೆ ಈ ಪ್ರಕರಣದಲ್ಲಿ. ಅಂದರೆ ಏಪ್ರಿಲ್ 28ರಿಂದ ಮೇ 2 ಒಳಗಡೆ ದಾಖಲು ಮಾಡಬೇಕಾಗಿತ್ತು. ಆವಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಹಾಗೇನಿಲ್ಲ. ಇದು ಅತ್ಯಂತ ಗಂಭೀರ ಪ್ರಕರಣ, ಕೊನೆಯ ಉಸಿರಿರೋವರೆಗೂ ಕೂಡ ಜೈಲು ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಅವರ ವಾದ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭ ಎಸ್ಪಿಪಿ ವಾದ ಮಂಡಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ತಡವಾಗಿ ಯಾಕೆ, 4 ವರ್ಷದ ಹಿಂದಿನ ಪ್ರಕರಣ ಈಗ ಯಾಕೆ, ಅತ್ಯಾಚಾರ ಸಂತ್ರಸ್ತೆ ಹೇಳಿಕೆ ಕೊಟ್ಟ ನಂತರ ಯಾಕೆ ಪ್ರಕರಣ ದಾಖಲಾಯಿತು, ಈ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಅತ್ಯಾಚಾರ ಪ್ರಕರಣ ಆಗಿ ಬದಲಾಗಿರೋದು, ಹೀಗೆ ಹಲವು ವಾದ ಮಂಡನೆ ಪ್ರಜ್ವಲ್ ಪರ ವಕೀಲರ ಕಡೆಯಿಂದ ಬಂದ ಸಂದರ್ಭದಲ್ಲಿ ಎಸ್ಪಿಪಿ ಪ್ರತಿವಾದ ಮಂಡಿಸಿ ಹೇಳ್ತಾರೆ, ಇದಕ್ಕೆ ಕೊನೆಯ ಉಸಿರಿರೋವರೆಗೂ ಕೂಡ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇದೆ ಅಂತ. ಈ ಸಂದರ್ಭ ರೆಡಿಮೇಡ್ ದೂರು ಸ್ವೀಕರಿಸಲಾಗಿದೆ ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾರೆ. ಈ ಕೇಸ್ನಲ್ಲಿ ಹೇಗೆ ದೂರು ದಾಖಲಾಯಿತು ಅಂತ ಜಡ್ಜ್ ಕೇಳಿದಂತಹ ಸಂದರ್ಭದಲ್ಲಿ ರೆಡಿಮೇಡ್ ದೂರು ಸ್ವೀಕರಿಸಲಾಗಿದೆ ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾರೆ. ಅಂದರೆ ಇಲ್ಲಿ ಸಂತ್ರಸ್ತೆಯ ವಿಡಿಯೋ ಇರಲಿಲ್ಲ, ಅಶ್ಲೀಲ ಫೋಟೋ ವೈರಲ್ ಆಗಿರಲಿಲ್ಲ, ಆ ಥರದ ಯಾವ ಸಾಕ್ಷ್ಯಗಳಿಲ್ಲದೆ ಇದ್ರೂ ಕೂಡ 4 ವರ್ಷಗಳ ಹಿಂದಿನ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿ ಅತ್ಯಾಚಾರ ಸಂತ್ರಸ್ತೆ ಅಂತ ಬಿಂಬಿಸಿ ಹೇಳಿಕೆಯನ್ನು ಪಡೆದುಕೊಂಡು ನಂತರ ದೂರು ದಾಖಲಾಯಿತು. ಅಂದರೆ ರೆಡಿಮೇಡ್ ದೂರು ಸ್ವೀಕರಿಸಲಾಗಿದೆ ಅಂತ ಇಲ್ಲಿ ಪ್ರಜ್ವಲ್ ಪರ ವಕೀಲರು ಅರುಣ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಹೇಗೆ ದೂರು ದಾಖಲಾಯಿತು ಅಂತ ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಪ್ರಜ್ವಲ್ ಪರ ವಕೀಲರು ಉತ್ತರವನ್ನು ಕೊಟ್ಟಿರೋದು, ರೆಡಿಮೇಡ್ ದೂರನ್ನು ಸ್ವೀಕರಿಸಲಾಗಿದೆ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಕೂಡ ವಾದ ಪ್ರತಿವಾದ ಮುಂದುವರಿತಾ ಇದೆ. ಜಾಮೀನು ಸಿಗತ್ತಾ ಅಥವಾ ಕಸ್ಟಡಿಗೆ ನೀಡಲಾಗತ್ತಾ ಕಾದು ನೋಡಬೇಕಾಗಿದೆ. ಈ ಪ್ರಕರಣದಲ್ಲಿ ಕಸ್ಟಡಿಗೆ ನೀಡಬೇಕು ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭ ಇದು ಅತ್ಯಾಚಾರದ ಕೇಸ್ ಅಲ್ಲ, ರೆಡಿಮೇಡ್ ದೂರು ಸ್ವೀಕರಿಸಲಾಗಿರೋದು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ಯಾಲರಿಗಾಗಿ ಎಸ್ಪಿಪಿ ವಾದ ಮಾಡ್ತಾ ಇದ್ದಾರೆ, ಅವರಿಗೆ ಬೇಕಾದಂತೆ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡಿಸಿದ್ರು. ಅವರಿಗೆ ಬೇಕಾದಂಥ ಶಬ್ದ ಬಳಕೆ ಮಾಡಲಾಗ್ತಾ ಇದೆ, ವಿಕೃತಕಾಮಿ ಅನ್ಬಹುದು ಅನ್ನುವಂತಹ ಶಬ್ದ ಬಳಕೆಗೆ ಇಲ್ಲಿ ಪ್ರಜ್ವಲ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ಈ ಮಾತನ್ನ ಹೇಳಿರೋದು. ನನಗೆ ಬೇರೆ ಕೆಲಸ ಇಲ್ಲದೆ ನಾನು ವಾದ ಮಾಡ್ತಾ ಇಲ್ಲ ಅಂತ ಇದಕ್ಕೆ ಪ್ರತಿಯಾಗಿ ಎಸ್ಪಿಪಿ ವಾದ ಮಂಡನೆ ಮಾಡ್ತಾರೆ. ಈತ ಸಾಮಾನ್ಯನಲ್ಲ, ಕಾನೂನು ಮಾಡುವವರು. ಕೋರ್ಟ್ನಲ್ಲಿ ಎಸ್ಐಟಿ ಪರ ಎಸ್ಪಿಪಿ ವಾದ ಮಂಡನೆ ಮಾಡಿದ್ದಾರೆ.
ಇನ್ನು ಈ ಸಂದರ್ಭ ಈತ ಸಾಮಾನ್ಯನಲ್ಲ, ಕಾನೂನು ಮಾಡುವವರು. ಅತ್ಯಾಚಾರ ಕೇಸ್ನಲ್ಲಿ ನೋಟಿಸ್ ನೀಡಿದ್ಯಾಕೆ ಅಂತ ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ನೀಡುವ ಸಂದರ್ಭದಲ್ಲಿ ಇಲ್ಲಿ ಪ್ರಜ್ವಲ್ ಪರ ವಕೀಲರು ಹೇಳಿರೋದು, ಮೊದಲಿಗೆ ಅತ್ಯಾಚಾರ ಕೇಸ್ ದಾಖಲಾಗಿರಲಿಲ್ಲ, ಅದಾದ್ಮೇಲೆ ಅತ್ಯಾಚಾರ ಕೇಸ್ ದಾಖಲಾಗಿರೋದಾಗಿತ್ತು. ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಕೊನೆಯ ಉಸಿರಿರೋವರೆಗೂ ಕೂಡ ಜೈಲು ಶಿಕ್ಷೆಗೆ ಅವಕಾಶ ಇದೆ, ಇನ್ನು ಕೂಡ ಕಾಲ ಮಿಂಚಿಲ್ಲ ಅನ್ನುವಂಥದ್ದು. ಈ ಸಂದರ್ಭ ಕೋರ್ಟ್ನಲ್ಲಿ SIT ಪರ SPP ವಾದ ಮಂಡನೆಯ ಸಂದರ್ಭ, ಈ ಪ್ರಕರಣದಲ್ಲಿ ಯಾವಾಗ ಬೇಕಾದರೂ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಇನ್ನು ಆರಂಭದಲ್ಲೇ ಪ್ರಜ್ವಲ್ ಹೆಸರೇನು ಅನ್ನೋದ್ರಿಂದ ಜಡ್ಜ್ ಪ್ರಶ್ನೆ ಆರಂಭ ಆಗುತ್ತೆ, ಅದಾದ ನಂತರ ವಾದ ಮಂಡನೆ ಆಗುತ್ತೆ. ನಂತರ ಇದರಲ್ಲಿ ಈ ವಿಚಾರವಾಗಿ ಯಾಕೆ ಕಸ್ಟಡಿಗೆ ನೀಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SPP ವಾದ ಮಂಡಿಸ್ತಾರೆ. ಪದಗಳನ್ನು ತಮಗೆ ಬಳಸಿ ತಮಗೆ ಬೇಕಾದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಬೇಕಾದ ಶಬ್ದಗಳನ್ನು ಬಳಕೆ ಮಾಡಲಾಗ್ತಾ ಇದೆ, ಉಪಯೋಗಿಸಿಕೊಳ್ಳಲಾಗ್ತಾ ಇದೆ ಅಂತ ಇಲ್ಲಿ ಅಭಿಯೋಜಕರು ನ್ಯಾಯಯುತವಾಗಿ ವರ್ತಿಸಿಲ್ಲ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆಯ ಸಂದರ್ಭ ಹೇಳ್ತಾರೆ. ಜಾಮೀನು ನೀಡಬಹುದಾಗಿರುವಂತಹ ಕೇಸ್ ಇದಾಗಿದೆ, ಹಾಗಾಗಿ ಇದರಲ್ಲಿ ಕಸ್ಟಡಿಗೆ ನೀಡುವ ಅವಶ್ಯಕತೆ ಇಲ್ಲ. ಈ ಕೇಸನ್ನು ಜಾಮೀನು ರಹಿತ ಮಾಡಿದ್ದಾರೆ, ಇವರು ದುರುದ್ದೇಶಪೂರ್ವಕವಾಗಿಯೇ ಮಾಡಿರೋದು, ಪದಗಳನ್ನು ಬಳಸಿ ತಮಗೆ ಬೇಕಾದಂತೆ ವಾದ ಮಂಡಿಸ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ 42ನೇ ACMM ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಲಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ ಅತ್ಯಾಚಾರ ಕೇಸ್ ಆಗಿ ಪರಿವರ್ತನೆ ಆಗಿರೋದು. ಆರಂಭದಲ್ಲಿ ಇದು ಅತ್ಯಾಚಾರ ಕೇಸ್ ಆಗಿರಲಿಲ್ಲ. 34 ದಿನಗಳ ಬಳಿಕ ವಿದೇಶದಿಂದ ಮರಳಿದಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದೆ, ಅತ್ಯಾಚಾರ ಕೇಸ್. ಅದು ಮಹಿಳಾ ತನಿಖಾಧಿಕಾರಿ ದಾಖಲಿಸಬೇಕಾಗಿತ್ತು, ಆದರೆ ಹಾಗಾಗಿಲ್ಲ. ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು ಸಂತ್ರಸ್ತರು, ಅದನ್ನು ಕೂಡ ಮಾಡಿಲ್ಲ. ರೆಡಿಮೇಡ್ ದೂರನ್ನು ಸ್ವೀಕರಿಸಲಾಗಿದೆ. ಸಂತ್ರಸ್ತೆಯ ಹೇಳಿಕೆಯನ್ನಷ್ಟೇ ಇದು ಮಾಡಲಾಗಿರೋದು. ದೂರುದಾರಳ ಹೇಳಿಕೆಯ ಯಾವುದೇ ವಿಡಿಯೋ ಕೂಡ ಮಾಡಿಲ್ಲ, ಇದನ್ನು ಕೂಡ ಗಮನಿಸಬೇಕಾದಂತಹ ವಿಚಾರ. ಇಂತಹ ಯಾವುದೇ ಪ್ರಕರಣಗಳಲ್ಲಿ ದೂರುದಾರಳ ವಿಡಿಯೋ ಹೇಳಿಕೆಯನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ, ಆದರೆ ಅದು ಯಾವುದು ಕೂಡ ಮಾಡಿಲ್ಲ ಅಂತ ಬೇರೆ ಪ್ರಕರಣಗಳನ್ನು ಉಲ್ಲೇಖಿಸಿ ಇಲ್ಲಿ ವಾದ ಮಂಡನೆ ಮಾಡಲಾಯಿತು. ವಿಡಿಯೋದಲ್ಲಿರುವವರ ಮುಖ ಆಧರಿಸಿ ತನಿಖೆ ಮಾಡೋದಾದ್ರೆ ಅದಕ್ಕೆ ಕಸ್ಟಡಿ ಅವಶ್ಯಕತೆ ಏನಿದೆ? ಪ್ರಜ್ವಲ್ ತನಿಖೆಗೆ ಸಹಕರಿಸಿಲ್ಲ ಅಂತ ಹೇಳಲಾಗ್ತಾರೆ, ಆದರೆ ಪ್ರಜ್ವಲ್ ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧರಿದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ತನಿಖೆಗೆ ಸಹಕರಿಸೋದಕ್ಕೆ ಪ್ರಜ್ವಲ್ ರೇವಣ್ಣ ಸಿದ್ಧರಿದ್ದಾರೆ, ಹಾಗಾಗಿ ಬಂಧನದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಇಲ್ಲಿ 1 ದಿನ ಕಸ್ಟಡಿ ಸಾಕು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋದು. ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆಯ ಸಂದರ್ಭ ಈ ಮಾತನ್ನ ಹೇಳಿದ್ದಾರೆ.